ಸುಧಾಕರ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ರಾಮ್ಲು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ಸಿದ್ದರಾಮಯ್ಯನವ್ರ ಸರ್ಕಾರ ಯಾವ ಮುಹೂರ್ತದಲ್ಲಿ ವಿಧಾನಸೌಧಕ್ಕೆ ಬಂತೋ ಗೊತ್ತಿಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಲ್ಲ, ಮತ್ತು SC ST ಅನುದಾನವನ್ನ ನುಂಗತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದುರಾಡಳಿತದಿಂದ ಬಳ್ಳಾರಿಯಲ್ಲಿ ಗೋಲಿಬಾರ್ ಆಗಿ ಒಬ್ಬರು ಸಾಯ್ತಾ ಇದ್ದಾರೆ. ಗೋಲಿಬಾರ್ ಮಾಡಿದಂಥವ್ರು ಯಾರು? ಸುಪಾರಿ ಕಿಲ್ಲರ್ಸ್ ಅವರು ಸರ್ಕಾರಿ ಗನ್ಮನ್ಗಳಲ್ಲ. ಸುಪಾರಿ ಕಿಲ್ಲರ್ಸ್ ತಗೊಂಡು ಬಂದು ಇವತ್ತು ಭರತ್ ರೆಡ್ಡಿ ಅವರು ದೊಡ್ಡ ಅಪರಾಧವನ್ನ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಿಮಗೆ ನೈತಿಕತೆ ಇದ್ರೆ ಸಿದ್ದರಾಮಯ್ಯನವರೇ ಮೊದಲ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ ನಂತರ ತನಿಖೆ ಮಾಡಿ. ಮಾಡ್ಲಿಕ್ಕಾಗದೇ ಇದ್ರ ಕೇಸನ್ನ ಕೂಡಲೇ CBIಗೆ ವಹಿಸಿಕೊಡುವಂತ ಕೆಲಸವನ್ನಾದರೂ ಮಾಡಿ. ಕುರ್ಚಿ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ. ಈ ದೇಶದ ಉದ್ದಗಲಕ್ಕೂ 573 ಜನ ರಾಜ ಮಹಾರಾಜರು ತಾಮ್ರ ಪಟದ ಮೇಲೆ ಬರೆದಿಟ್ಟುಕೊಂಡಿದ್ರು, ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ನಾವೇ ಈ ಭೂಮಿಯ ಒಡೆಯರುತ್ತೇಳಿ ಹೇಳಿಗೆ ಹೆಸರಿಲ್ದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದೋದಕ್ಕೆ ನೀವು ಯಾವ ಗಿಡ ತಪ್ಪಲ? ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ನೀವು ಯಾವ ರೀತಿ ಆಡಳಿತ ಮಾಡಿರಿ ಅನ್ನೋದು ಮಾತ್ರ ಶಾಶ್ವತ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ, ಇಲ್ಲ ಅಂದ್ರೆ CBIಗೆ ವಹಿಸಿಕೊಡ್ಬೇಕಂತ ಆಗ್ರಹ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.